ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಫಿಸಿಕ್ಸ್ನ ಫಸ್ಟ್ ಚಾಪ್ಟರ್ ಆಗಿರುವಂತಹ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರ್ನಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು? ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಅದೇ ರೀತಿ ಕೂಲಂಬ್ಸ್ ಲಾ, ಇವುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ನಾವು ಈ ಒಂದು ಚಾಪ್ಟರ್ ಏನಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇದು ಫಿಸಿಕ್ಸ್ನ ಬ್ರಾಂಚ್ ಆಗಿರುವಂತಹ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅದರ ಪಾರ್ಟ್ ಆಗಿರುತ್ತೆ. ನಾವು ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? ಫಸ್ಟ್ PUC ಚಾಪ್ಟರ್ ಇತ್ತಲ್ಲ ಫಿಸಿಕಲ್ ವರ್ಡ್, ಅದರಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅದರ ಡೆಫಿನೇಷನ್ನ ನಿಮಗೆ ಬರ್ಸಿರ್ತಾರೆ. ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನೀಗ ಹೇಳ್ತಾ ಇದ್ದೀನಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಇನ್ ವಿಚ್ ಯು ಸ್ಟಡಿ ಚಾರ್ಜಸ್ ಅಟ್ ರೆಸ್ಟ್. ಈಗ ಚಾರ್ಜ್ ಅಂತ ಹೇಳಿದ್ರೆ ಅದೇನು ಮಾಡುತ್ತೆ? ಇಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಹೌದಾ? ಹೌದು. ಅದೇ ರೀತಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಆ ಎಲ್ಲ ವಿಷಯಗಳನ್ನು ನಾವು ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಏನಿದೆ ಅದರ ಸ್ಟಡಿ ಮಾಡ್ತೀವಿ. ಸರಿನಾ? ಸರಿ, ಈಗ ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್? ಚಾರ್ಜ್ ಅಂದ್ರೇನು? ಚಾರ್ಜ್ ಈಸ್ ಅ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಎವ್ರಿ ಮ್ಯಾಟರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಬಾಡೀಸ್. ಚಾರ್ಜ್ ಅಂದ್ರೆ ಏನಾಗಿರುತ್ತೆ? ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಗಿರುತ್ತೆ. ಅಂದರೆ ಒಂದು ಮ್ಯಾಟರ್ ಇದೆ, ಹೌದಾ? ಯಾವುದೊಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಚಾರ್ಜಸ್ ಇರುತ್ತೆ. ಸರಿನಾ? ನಂತರ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ನೆಗೆಟಿವ್ ಚಾರ್ಜಸ್ ಇರುತ್ತೆ. ಸೊ ಯಾವುದೊಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಚಾರ್ಜಸ್ ಇರುತ್ತೆ. ಆ ಚಾರ್ಜನ್ನು ಸ್ಟಡಿ ಮಾಡಿದ್ರೆ ನಾವೇನು ಹೇಳ್ಬೋದು? ಟೂ ಆಬ್ಜೆಕ್ಟ್ಸ್ ಇದ್ದರೆ, ಅಂದರೆ ಟೂ ಚಾರ್ಜ್ಡ್ ಆಬ್ಜೆಕ್ಟ್ಸ್ ಇದ್ದರೆ ಅದು ಅಟ್ರಾಕ್ಟ್ ಮಾಡುತ್ತಾ ಅಥವಾ ರಿಪಲ್ಸ್ ಮಾಡುತ್ತಾ, ಅಂದರೆ ಅದರ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ ಅಥವಾ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಅದನ್ನು ನಾವು ಹೇಳ್ಬೋದು. ಚಾರ್ಜಸ್ನ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿದರೆ ಅದನ್ನು ಕೂಡ ನಾವೀಗ ಸ್ಟಡಿ ಮಾಡ್ತಾ ಇದ್ದೇವೆ. ಸರಿನಾ? ಸರಿ, ಹಾಗಿದ್ರೆ ಈಗ ಚಾರ್ಜಸ್ ಅಂದರೆ ಗೊತ್ತಾಯಿತು. ಚಾರ್ಜಸ್ಸಲ್ಲಿ ಟೂ ಟೈಪ್ಸ್ ಇರುತ್ತೆ ಅಂತ ಕೂಡ ಹೇಳಿದೆ. ಯಾವುದು? ಪಾಸಿಟಿವ್ ಚಾರ್ಜಸ್, ಅದೇ ರೀತಿ ನೆಗೆಟಿವ್ ಚಾರ್ಜಸ್. ಮತ್ತು ಕೂಡ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಚಾರ್ಜ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಈಗ ಸ್ಕೇಲಾರ್ ಕ್ವಾಂಟಿಟೀಸ್, ಅದೇ ರೀತಿ ವೆಕ್ಟರ್ ಕ್ವಾಂಟಿಟೀಸ್, ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಈಗ ಸ್ಕೇಲಾರ್ ಕ್ವಾಂಟಿಟೀಸ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ ಬಗ್ಗೆ ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಂತರ ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ, SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಂಬ್. ಅದನ್ನು ಕ್ಯಾಪಿಟಲ್ C ಲೆಟರ್ ಏನಿದೆ ಅದನ್ನು ಡಿನೋಟ್ ಮಾಡ್ತಾರೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. 1 ಮಾರ್ಕಿಗೆ ಕೇಳ್ತಾರೆ ಈ ರೀತಿ ಕ್ವಶನ್ಸನ್ನು. ಅಂದರೆ ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್, ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅದನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ನಂತರ ಈ ಒಂದು ಪರ್ಟಿಕ್ಯುಲರ್ ಬಾಡಿಯಲ್ಲಿ ಚಾರ್ಜ್ ಏನಿರುತ್ತೆ ಅದನ್ನು ನಾವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅದರಿಂದ ಮೆಷರ್ ಮಾಡಬಹುದು. ಇದನ್ನು ಕೂಡ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಟೈಪ್ ಆಫ್ ಕ್ವಶನಲ್ಲಿ ಕೇಳಬಹುದು. ಸರಿನಾ? ಸರಿ, ಈಗ ನೆಕ್ಸ್ಟ್ ನಾವೇನು ಮಾಡ್ತೇವೆ? ಈಗ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅದನ್ನು ಸ್ಟಡಿ ಮಾಡ್ತೇವೆ. ಫಸ್ಟ್ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಈಗ ಎಕ್ಸಾಂಪಲ್ಗೆ ಒಂದು ಬಾಡಿ ಇದೆ, ಅದರಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ದಾವೆ, ಅದಕ್ಕೆ ಮತ್ತೆ 2 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದರೆ ಎಷ್ಟಾಯಿತು? ಟೋಟಲ್ 10 ಎಲೆಕ್ಟ್ರಾನ್ಸ್ ಆಯಿತು. ಸರಿನಾ? ಹಾಗಿದ್ರೆ ನಾರ್ಮಲ್ ಅಲ್ಜಬ್ರಾ ಏನಿದೆ ಅದರ ಎಡಿಷನ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು? ಚಾರ್ಜಸನ್ನು ಆ್ಯಡ್ ಮಾಡಬಹುದು. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟ್ ಏನೇನು ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಕಾನ್ಸರ್ವ್ಡ್ ಅಂತ ಇದೆ. ಈಗ ನೀವು ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅದನ್ನು ಸ್ಟಡಿ ಮಾಡಿದ್ದೀರಾ. ಡೆಫಿನೇಷನ್ ಏನಿತ್ತು? ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಾಮ್ ಒನ್ ಫಾರ್ಮ್ ಟು ಅನದರ್. ಸರಿನಾ? ಅಂದರೆ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಹಾಗೆ ನಾಶ ಮಾಡೋದಕ್ಕೂ ಸಾಧ್ಯ ಇಲ್ಲ, ಬಟ್ ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂತ. ಹಾಗೆ ಈ ಚಾರ್ಜಸ್ ಏನಿದೆ ಅದನ್ನು ಕೂಡ ಚಾರ್ಜಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಾಮ್ ಒನ್ ಬಾಡಿ ಟು ಅನದರ್. ಚಾರ್ಜಸ್ ಏನಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋದಕ್ಕೂ ಆಗಲ್ಲ, ಬಟ್ ಚಾರ್ಜ್ ಏನಿದೆ ಅದನ್ನು ಒಂದು ಬಾಡಿಯಿಂದ ಮತ್ತೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಎಕ್ಸಾಮಲ್ಲಿ ಇದನ್ನು ಬರೆಯೋಕ್ಕೆ ಹೋಗಬೇಡಿ. ಈಗ 2 ಬೀಕರ್ ಇದೆ, ಒಂದು ಕಂಪ್ಲೀಟ್ಲಿ ಫೀಲ್ಡ್ ಇದೆ, ಒಂದು ಹಾಫ್ ಫೀಲ್ಡ್ ಇದೆ. ಈಗ ಆ 2 ಬೀಕರಲ್ಲಿ ಇರುವಂತಹ ವಾಟರ್ ಎಷ್ಟಿದೆ ಅಂತ ಮೆಷರ್ ಮಾಡ್ಕೊಂಡಿದ್ದೀರ. ಸೊ ಕಂಪ್ಲೀಟ್ಲಿ ಫೀಲ್ಡ್ ಬೀಕರಿಂದ ವಾಟರನ್ನು ಹಾಫ್ ಫೀಲ್ಡ್ ಬೀಕರ್ಗೆ ಆ್ಯಡ್ ಮಾಡಿದ್ರಿ. ಅದರ ನಂತರ ಮತ್ತೆ ಮೆಷರ್ ಮಾಡಿದ್ರಿ, 2 ಬೀಕರಲ್ಲಿ ಎಷ್ಟು ವಾಟರ್ ಇದೆ ಅದನ್ನು ಮೆಷರ್ ಮಾಡಿದ್ರಿ. ಆವಾಗ ಏನಾಗುತ್ತೆ? ಇನಿಷಿಯಲಿ ಎಷ್ಟು ವಾಟರ್ ಇತ್ತೋ ಅಷ್ಟೇ ವಾಟರ್ ಇರುತ್ತೆ, ಆಮೇಲೂ ಇರುತ್ತೆ. 2 ಬೀಕರ್ನ ಆ್ಯಡ್ ಮಾಡಿದರೆ ಅಂದರೆ
ಈ ಬೇಕರಲ್ಲಿ ಎಷ್ಟು ವಾಟರ್ ಇದೆ, ಈ ಬೀಕರಲ್ಲಿ ಎಷ್ಟು ವಾಟರ್ ಇದೆ, ಅದೆರಡು ಮೆಷರ್ ಮಾಡಿ ಅದೆರಡು ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಮೆಷರ್ ಮಾಡಿದ್ರೆ ಎರಡು ಈಕ್ವಲ್ ಇರುತ್ತೆ. ಅದೇ ರೀತಿ ಈ ಬೇಕರನ್ನು ಮತ್ತೆ ಆ ಫಸ್ಟ್ ಬೀಕರ್ ಆಯಿತು ಅದಕ್ಕೆ ವಾಟರ್ನ ಆ್ಯಡ್ ಮಾಡಿದ್ರು, ಮತ್ತೆ ಮೆಷರ್ ಮಾಡಿದ್ರು. ಅವಾಗೇನಾಗುತ್ತೆ, ಟೋಟಲ್ ಸಮ್ ಏನಿರುತ್ತೆ, ಎಷ್ಟು ವಾಟರ್ ಇದೆ ಮೆಷರ್ ಮಾಡಿರೋದು ಅದು ಸೇಮ್ ಇರುತ್ತೆ. ಹಾಗಿದ್ರೆ ಈ ಚಾರ್ಜಸ್ ಏನಿದೆ ಅದು ಕೂಡ ಒಂದು ಬಾಡಿಯಿಂದ ಮತ್ತೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು, ಆದರೆ ಆ ಚಾರ್ಜ್ ಏನಿದನ್ನು ಕ್ರಿಯೇಟ್ ಮಾಡೋದಕ್ಕೆ ಅದೇ ರೀತಿ ಡಿಸ್ಟ್ರಾಯ್ ಮಾಡೋದಕ್ಕೆ ಆಗೋದಿಲ್ಲ. ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಪಾಯಿಂಟ್ ಏನಿತ್ತು ಅಂತ ತಿಳ್ಕೊಳ್ಳೋದಾದ್ರೆ, ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ಮೋಷನ್ ಆಫ್ ಕಂಡಕ್ಟರ್. ಈಗ ಒಂದು ಸೆಲ್ ಇದೆ, ಅದನ್ನು ನೀವು ಚಾರ್ಜ್ ಮಾಡಿದ್ದೀರ. ಈಗ ಮೊಬೈಲ್ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು % ಚಾರ್ಜ್ ಆಗಿದೆ ಅಂತ ಕರೆಕ್ಟಾಗಿ ತೋರಿಸುತ್ತೆ. ಆ ರೀತಿ ಯಾವುದೊಂದು ಡಿವೈಸ್ ಅಂತ ಅಂದ್ಕೊಳ್ಳೋಣ, ಅದು ಕರೆಕ್ಟಾಗಿ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸ್ತಾ ಇದೆ. ಹಾಗಿರಬೇಕಾದ್ರೆ ನೀವೊಂದು ಬ್ಯಾಟ್ರಿನ ಚಾರ್ಜ್ ಮಾಡ್ತೀರಾ, ಆ ಡಿವೈಸಲ್ಲಿ ಚೆಕ್ ಮಾಡ್ತೀರಾ, 99% ಚಾರ್ಜ್ ಆಗಿದೆ ಈಗ ಒಂದು ಬ್ಯಾಟ್ರಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಆ ಬ್ಯಾಟ್ರಿನ ಹಾಗೆ ಇಟ್ಕೋತೀರಾ, ಒಂದು 300 ಕಿಲೋಮೀಟರ್ 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗ್ತೀರಾ, ಬೇರೆ ಯಾವುದೊಂದು ಊರಿಗೆ ಹೋಗ್ತೀರಾ. ಅದರ ನಂತರ ಆ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಮೆಷರ್ ಮಾಡಿದ್ರೆ ಆವಾಗಲೂ ಕೂಡ ಎಷ್ಟಿರುತ್ತೆ, 99% ಇರುತ್ತೆ. ಯಾಕೆ ಯೂಸ್ ಮಾಡಿರೋಲ್ಲ, ಯೂಸ್ ಮಾಡಿದ್ರೆ ಏನಾಗುತ್ತೆ, ಖಾಲಿ ಆಗುತ್ತೆ. ಹಾಗೆ ಇಟ್ಟರೆ, ಯೂಸ್ ಮಾಡದೆ ಹಾಗೆ ಇಟ್ಟರೆ ಏನಾಗುತ್ತೆ, ಇನಿಷಿಯಲಿ ಎಷ್ಟು ಚಾರ್ಜ್ ಇತ್ತು ಅಷ್ಟೇ ಚಾರ್ಜ್ ಡಿಸ್ಟನ್ಸ್ ಟ್ರಾವೆಲ್ ಮಾಡಿದ ನಂತರ ಕೂಡ ಇರುತ್ತೆ. ಹಾಗಿದ್ರೆ ನಾವೇನು ಹೇಳ್ಬೋದು, ಚಾರ್ಜಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ಮೋಷನ್ ಆಫ್ ಕಂಡಕ್ಟರ್ ಅಂತ ಹೇಳ್ಬೋದು. ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಈಗ ಚಾರ್ಜ್ ಏನಿದೆ ಅದನ್ನು ಕ್ಯೂ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತಾರೆ, ಕ್ಯಾಪಿಟಲ್ ಕ್ಯೂ ಆರ್ ಸ್ಮಾಲ್ ಕ್ಯೂ. ಸೊ ಈಗ ಸ್ಮಾಲ್ ಕ್ಯೂ ಅಂತ ಕನ್ಸಿಡರ್ ಮಾಡಿದರೆ ಕ್ಯೂ ಈಸ್ ಈಕ್ವಲ್ ಟು n ಇಂಟು ಪ್ಲಸ್ ಆರ್ ಮೈನಸ್ ಇ ಅಂತ ಬರೀತಾರೆ. ಇ ಅಂದರೆ ಚಾರ್ಜ್ ಆಗಿರುತ್ತೆ, ಪ್ಲಸ್ ಆರ್ ಮೈನಸ್ ಬರೆದಿರೋದು ಯಾಕೆ, ಪ್ಲಸ್ ಇ ಅಂತ ಹೇಳಿದ್ರೆ ಪ್ರೋಟಾನ್ ಆಗಿರುತ್ತೆ, ಮೈನಸ್ ಇ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಆಗಿರುತ್ತೆ. ಏನಂದ್ರೇನು ಹಾಗಿದ್ರೆ, n ಈಸ್ ಎನಿ ನಂಬರ್, 1 2 3 4 ಎನಿ ನಂಬರ್. ಹೌದಾ? ಹಾಗಿದ್ರೆ ಕ್ಯೂ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಅಂತ ಹೇಳಿದ್ರೆ ಪ್ರೋಟಾನ್ಸ್ ಇದ್ರೆ, ಇ ಅಂತ ಹೇಳಿದ್ರೆ 1.6 ಇಂಟು 10⁻⁻19 ಕೂಲಂಬ್. 1 ಪ್ರೋಟಾನ್ ಇದ್ದರೆ 1 ಇಂಟು ಅಂತ ಬರೀತವೆ, 3 ಪ್ರೋಟಾನ್ಸ್ ಇದ್ದರೆ 3 ಇಂಟು 1.6 ಇಂಟು 10⁻⁻19 ಕೂಲಂಬ್ ಅಂತ ಬರೀತವೆ. ಸರಿನಾ? ಹಾಗೆ ಈಗ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದರೆ ಕ್ಯೂ ಈಸ್ ಈಕ್ವಲ್ ಟು ಎನ್ ಇದ್ದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, ಇದಲ್ಲಿ -1.6 ಇಂಟು 10⁻⁻19 ಕೂಲಂಬನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಹಾಗಿದ್ರೆ ನಾವು ಹೇಳ್ಬೋದು ಇದು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಗಿರುತ್ತೆ, ಅಥವಾ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್ ಆಗಿರುತ್ತೆ. ಅದ್ರ ಸಲ ನಾವು ಹೇಳ್ತೇವೆ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂತ ಹೇಳ್ತೇವೆ. ಕ್ಲಿಯರ್ ಆಯಿತು. ನೆಕ್ಸ್ಟ್ ಯಾವುದಾಗಿದ್ರೆ, ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ನಮಗೆ ಈಗಾಗಲೇ ಏನು ಗೊತ್ತು, ಚಾರ್ಜಸ್ಸಲ್ಲಿ 2 ಟೈಪ್ಸ್ ಇರುತ್ತೆ ಅಂತ ಗೊತ್ತು, ಪಾಸಿಟಿವ್ ಚಾರ್ಜಸ್ ಅದೇ ರೀತಿ ನೆಗೆಟಿವ್ ಚಾರ್ಜಸ್. ಸರಿನಾ? ಈಗ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೂ ಕೂಡ ಪಾಸಿಟಿವ್ ಚಾರ್ಜ್ ಇದೆ. ಹಾಗಿದ್ರೆ ಆ 2 ಪಾಸಿಟಿವ್ ಚಾರ್ಜಸ್ ಇದ್ದರೆ ನಾವೇನು ಹೇಳ್ಬೋದು, ಲೈಕ್ ಚಾರ್ಜಸ್ ಅಂತ ಹೇಳ್ಬೋದು. ಈಗ ವಿ ಹ್ಯಾವ್ 2 ನೆಗೆಟಿವ್ ಚಾರ್ಜಸ್, ಅವಾಗೂ ಏನು ಹೇಳ್ಬೋದು ನಾವು, ಲೈಕ್ ಚಾರ್ಜಸ್ ಅಂತ ಹೇಳ್ಬೋದು. ಅನ್ಲೈಕ್ ಚಾರ್ಜಸ್ ಅಂದ್ರೆ ಏನು, ಒಂದು ಪಾಸಿಟಿವ್ ಚಾರ್ಜ್ ಇದೆ ಮತ್ತೊಂದು ನೆಗೆಟಿವ್ ಚಾರ್ಜ್ ಇದೆ, ಆವಾಗ ನಾವು ಹೇಳ್ಬೋದು ದೋಸ್ ಆರ್ ಅನ್ಲೈಕ್ ಚಾರ್ಜಸ್. ಸೊ ಇಲ್ಲೇನು ಹೇಳಿದ್ದಾರೆ, ಲೈಕ್ ಚಾರ್ಜಸ್ ರಿಪೆಲ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಬಾಡಿ ಎ ಇದೆ, ಅದು ಪಾಸಿಟಿವ್ಲಿ ಚಾರ್ಜ್ ಬಾಡಿ, ಇಲ್ಲಿ ಬಾಡಿ ಬಿ ಇದೆ, ಅದು ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಆವಾಗ ಅದನ್ನು ಹತ್ತಿರ ತೆಗೆದುಕೊಂಡು ಬಂದರೆ ಏನಾಗುತ್ತೆ, ಅಲ್ಲಿ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ನಾವು ಹತ್ರ ತೊಗೊಂಡು ಬರ್ತಾ ಇದ್ದಾವೆ, ಬಟ್ ಅದರ ನಡುವೆ ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಅದು ದೂಡ್ತಾ ಇರುತ್ತೆ, ರಿಪಲ್ಷನ್ ಆಗ್ತಾ ಇರುತ್ತೆ. ಕ್ಲಿಯರ್ ಆಯಿತಾ? ಅದೇ ರೀತಿ ಇಲ್ಲಿ ಬಾಡಿ ಎ ಇದೆ, ಅದು ನೆಗೆಟಿವ್ಲಿ ಚಾರ್ಜ್ ಆಗಿದೆ, ಇಲ್ಲಿ ಬಾಡಿ ಬಿ ಇದೆ, ಅದು ಕೂಡ ನೆಗೆಟಿವ್ಲಿ ಚಾರ್ಜ್ ಇದೆ. ಹಾಗಾದ್ರೆ ಏನಾಗಿರುತ್ತೆ, ಅದು ಲೈಕ್ ಚಾರ್ಜ್ ಬಾಡಿ ಆಗಿರುತ್ತಾ? ಹೌದು. ಈಗ ಅವೆರಡನ್ನೂ ಕೂಡ ಕ್ಲೋಸ್ ತೊಗೊಂಡ್ಬರೋಕ್ಕೆ ಟ್ರೈ ಮಾಡಿದರೆ ನಾವು ತೊಗೊಂಡು ಬರ್ತಾ ಇದ್ದೀವಿ, ಬಟ್ ಅದರ ನಡುವೆ ಫೋರ್ಸ್ ಕ್ರಿಯೇಟ್ ಆಗಿರುತ್ತಲ್ಲ, ಅದು ರಿಪಲ್ಸಿವ್ ಫೋರ್ಸ್ ಆಗ್ತಾ ಇರುತ್ತೆ. ನಾವು ಈ ಕಡೆ ಮೂವ್ ಮಾಡ್ತಾ ಇರೋದು ಈ ಕಡೆ ಮೂವ್ ಮಾಡ್ತಾ ಇರುತ್ತೆ, ಸೊ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಕ್ಲಿಯರ್ ಆಯಿತಾ? ಹಾಗಿದ್ರೆ ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ಈಗ ಬಾಡಿ ಎ ಪಾಸಿಟಿವ್ ಚಾರ್ಜ್, ಬಾಡಿ ಬಿ ನೆಗೆಟಿವ್ಲಿ ಚಾರ್ಜ್, ಅವೆರಡನ್ನೂ ಹತ್ತಿರ ತೆಗೆದುಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ಹತ್ತಿರ ಬಂದ ನಂತರ ಏನಾಗುತ್ತೆ, ಅದು
ಎರಡರ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ನಾವು ಫೋರ್ಸ್ ಈ ಕಡೆ ಅಂದರೆ ಅವುಗಳನ್ನು ಸಪ್ರೇಟ್ ಮಾಡೋದಕ್ಕೆ ಮಾಡಿದ್ರು ಕೂಡ ಅವುಗಳ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಟಚ್ ಆಗುತ್ತೆ. ಕ್ಲಿಯರ್ ಆಯಿತಾ? ಸೊ ಈ ರೀತಿ ಆಗುತ್ತೆ. ಹಾಗಾದರೆ ಹೇಳ್ಬೋದು ನಾವು ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ಕ್ಲಿಯರ್. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಕೂಲಮ್ಸ್ ಲಾ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಇದರ ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ product of magnitude of two charges and inversely proportional to the square of the distance between two charges, and force acts along the line joining the two charges. ಈಗಾಗಲೇ ಹೇಳಿದ್ದ ಚಾರ್ಜ್ ಏನಿದೆ ಅದನ್ನು ಕ್ಯೂ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಇಲ್ಲಿ Q1 Q2ನ ಏನು ಮಾಡಿದ್ರೆ ನಾವು ಟೂ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಇಲ್ಲಿ Q1 ಇದೆ, ಇಲ್ಲಿ Q2 ಇದೆ, ಒಂದು ಪಾಸಿಟಿವ್ ಇದೆ ಮತ್ತೊಂದು ನೆಗೆಟಿವ್ ಇದೆ. ಆವಾಗ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇದೆ ಮತ್ತೊಂದು ನೆಗೆಟಿವ್ ಚಾರ್ಜ್ ಇದೆ. ಅನ್ಲಾಕ್ ಚಾರ್ಜಸ್ ಆಯಿತಾ? ಯಾವ ರೀತಿ ಫೋರ್ಸ್ ಇರುತ್ತೆ? ನೇಚರ್ ಆಫ್ ಫೋರ್ಸ್ ಏನಾಗಿರುತ್ತೆ? ಅಟ್ರಾಕ್ಟಿವ್ ಆಗಿರುತ್ತಾ ಅಥವಾ ರಿಪಲ್ಸಿವ್ ಆಗಿರುತ್ತಾ? ಕಮೆಂಟ್ ಬಾಕ್ಸಲ್ಲಿ ಬರೀ. ಸರಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಆ್ಯಂಡ್ ದೋಸ್ ಟೂ ಚಾರ್ಜಸ್ ಆರ್ ಸೆಪ್ರೇಟೆಡ್ ಬೈ ಡಿಸ್ಟನ್ಸ್ ಆರ್. ಫ್ರಾಮ್ ಡೆಫಿನೇಷನ್ ಏನಿತ್ತು? ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್. ಎಫ್ ಅಂದ್ರೇನು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್. Q1 Q2 ಮಲ್ಟಿಪ್ಲೈ ಮಾಡಿದ್ದೇವೆ. ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ದಟ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಸೆಪರೇಷನ್ ಬಿಟ್ವೀನ್ ದಮ್. ಸೆಪರೇಷನ್ ಏನು? ಆರ್ ಆಗಿರುತ್ತೆ. ಸೊ ಎಫ್ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಆರ್. ಕ್ಲಿಯರ್ ಆಯಿತಾ? ಹಾಗಾದರೆ ಸ್ಟೇಟ್ಮೆಂಟ್ ಆಯಿತು. ಈಗ ಇವೆರಡು ಇಕ್ವೇಷನ್ ಏನಿದ್ದಾವೆ ಅದನ್ನು ಕಂಬೈನ್ ಮಾಡಿದರೆ ಅವಾಗ ಏನಾಗುತ್ತೆ? ಎಫ್ ಇ ಈಸ್ ಪ್ರಪೋರ್ಷನಲ್ ಟು ದ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಇದು. ಇವೆರಡು ಇಕ್ವೇಷನ್ ಕಂಬೈನ್ ಮಾಡಿ ಬರ್ದ್ವಿ. ಕ್ಲಿಯರಾ? ಕ್ಲಿಯರ್. ಈಗ ಇಲ್ಲಿ ಪ್ರಪೋರ್ಷನಾಲಿಟಿ ಸಿಂಬಾಲ್ ಇದೆ, ಅದನ್ನು ರಿಮೂವ್ ಮಾಡಬೇಕಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ದೇವೆ. ಸೊ ಪ್ರಪೋರ್ಷನಾಲಿಟಿ ಸಿಂಬಾಲನ್ನು ರಿಮೂವ್ ಮಾಡಿ ಈಕ್ವಲ್ ಅಂತ ಬರೆದ್ವಿ. ಎಫ್ ಇ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕೆ ಇಂಟು Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್. ಕ್ಲಿಯರ್ ಆಯ್ತು ಇಲ್ಲಿವರೆಗೆ? ಕ್ಲಿಯರ್ ಆಯಿತು. ನಂತರ ಈ ಕಾನ್ಸ್ಟೆಂಟ್ ಕೆ ಏನಿದೆ ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದರೆ ಅದರ ವ್ಯಾಲ್ಯೂ 1/4πε0 ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಕೆನ 1/4πε0 ಇಂದ ರಿಪ್ಲೇಸ್ ಮಾಡಿದ್ವಿ. ಆವಾಗ ಈ ಈಕ್ವೇಷನ್ ಏನಾಯಿತು? ಎಫ್ ಇ ಈಸ್ ಈಕ್ವಲ್ ಟು 1/4πε0 ಇಂಟು Q1 Q2 ಬೈ ಆರ್ ಸ್ಕ್ವೇರ್ ಅಂತ ಆಯಿತು. ಇದು ಕೂಲಮ್ಸ್ ಲಾ ಏನಿದೆ ಅದರ ಮ್ಯಾಥಮೆಟಿಕಲ್ ಫಾರ್ಮ್. ಕ್ಲಿಯರ್ ಆಯ್ತು ಇಲ್ಲಿವರೆಗೆ? ಕ್ಲಿಯರ್ ಆಯಿತು. ಏನು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನೇಚರ್ ಆಫ್ ಫೋರ್ಸ್ ಯಾವುದು ಅಂತ ಕೇಳಿದೆ ನಾನು. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ನಂತರ ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ನೇಚರ್ ಆಫ್ ಫೋರ್ಸ್ ಯಾವುದಿರುತ್ತೆ ಅಂತ ಕೇಳಿದ್ದೆ. ಯಾವುದಿರುತ್ತೆ? ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಯಾಕೆ? ಅನ್ಲೈಕ್ ಚಾರ್ಜಸ್ ಇದೆ. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ಸೊ ಏನಾಗಿರುತ್ತೆ? ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಈಗ ಎರಡು ಪಾಸಿಟಿವ್ ಚಾರ್ಜ್ ಇದ್ರೆ ಏನಾಗಿರುತ್ತೆ? ಲೈಕ್ ಚಾರ್ಜಸ್ ಏನಾಗುತ್ತೆ? ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಂತರ ವಿಡಿಯೋ ಸಹಾಯ ಆಗಿದ್ರೆ ನಿಮ್ಗೆಲ್ಲರಿಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.